ನಾಳೆ ಬರೋಂಥ ಏನು ಸೆಂಟ್ರಲ್ ಗೌರ್ಮೆಂಟ್ ವಿರೋಧ ಆಗಿ ಏನು ನಮ್ಮದು ಇದ್ರದ್ದು CET ನೀಟ್ ಬರೆದಾಗ ಏನು ಸೋರಿಕೆ ಆಗ್ಯದ, ಸೋರಿಕೆ ಆಗಿದ ಕಡೆಂದು ನಾವು ಇಡೀ ಹುಮ್ನಾಬಾದ್ ತಾಲೂಕಿನ ಮತ್ತು ಪ್ರಾಪರ್ ಇದ್ದಂಥ ಎಲ್ಲ ಎಜುಕೇಷನ್ ಟ್ರಸ್ಟ್ದವ್ರು ಕಲಿತು ನಾಳೆ ಒಂದು ಸ್ಟ್ರೈಕ್ ಮಾಡಬೇಕು. ನರೇಂದ್ರ ಮೋದಿ ಅವ್ರದ್ದು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ವಿರೋಧವಾಗಿ ಮತ್ತು ಇದೇ ರೀತಿ ಏನು ಸೆಂಟ್ರಲ್ದು ಎಜುಕೇಷನ್ ಮಿನಿಸ್ಟರ್ ಆಗಿದ್ದಾರ ಧರ್ಮೇಂದ್ರ ಅವ್ರ ಜೊತೆಯಲ್ಲಿ ಇದ್ದು ಅವರಿಗೆ ರಾಜೀನಾಮೆ ಕೊಡಬೇಕು ಮತ್ತು ಹುಡುಗರಿಗೆ ಒಂದು ನ್ಯಾಯ ಮಾಡಿಕೊಡ್ಬೇಕಂತ ಇಡೀ ಎಲ್ಲ ಎಜುಕೇಷನ್ ಟ್ರಸ್ಟ್ದವರು ಇದು ಮಾಡಿ ನಾಳೆ 10-10:30 ಗಂಟೆಗೆ ಏನು ಅಂಬೇಡ್ಕರ್ ಇದು ಹಳಿ ತಹಸೀಲ್ ಆಫೀಸ್ನಿಂದ ಬಸವೇಶ್ವರ ಸರ್ಕಲ್ ನಿಂದು ಸರ್ದಾರ್ ಬಾಲಾಜಿ ದೇವಸ್ಥಾನ ಅಲ್ಲಿಂದ ಸ್ಟ್ರೇಟ್ ಅಂಬೇಡ್ಕರ್ ಪುತ್ಲೆ ಹತ್ರ ಬಂದು ಅಲ್ಲಿ ಎಲ್ಲ ಚರ್ಚೆ ಮಾಡಿ ಭಾಷಣ ಕೊಟ್ಟು ಮತ್ತು ಅದೇ ರೀತಿ ತಹಸೀಲ್ದಾರ್ ಅವರಿಗೆ ಒಂದು ಮೆಮೊರಂಡಮ್ ಕೊಡಬೇಕು. ಮತ್ತು ಅದೇ ರೀತಿ ಇದರಲ್ಲಿ ಯಾವುದು ಪಕ್ಷ ಪಾಠ ಏನೂ ಇಲ್ಲ, ಯಾರು ಜನಗಳು ಬಂದು ಇದಕ್ಕೆ ಸೇರ್ಪಡೆ ಆದ್ರು ಅಂದ್ರೆ ನಮ್ಗೆ ಅತಿ ಸಂತೋಷದಿಂದ ನಾವು ಅವ್ರಿಗೆ ಸೇರ್ಪಡೆ ಮಾಡ್ಕೋತೇವೆ. ಇದರಲ್ಲಿ ಯಾವುದೂ ಇದು ಇಲ್ಲ. ಮತ್ತು ನಮ್ದು ಏನು ಡಿಮ್ಯಾಂಡ್ ಇದೆಯಪ್ಪ ಅಂದ್ರೆ ಏನು ಹುಡುಗರ ಮ್ಯಾಗ ಏನು ಕೇಸ್ ಮಾಡಿದಾರ ಅದು ಕೇಸ್ ಕೂಡಲೇ ಅದು ತಕ್ಕೋಬೇಕು. ಯಾಕಂದ್ರೆ ಹುಡುಗರಿಗೆ ಮುಂದೆ ಬರೋಂಥ ದಿನದಲ್ಲಿ ಅವ್ರ ಲೈಫ್ ಕೇಸ್ ಇತ್ತಪ್ಪ, ಅವ್ರ ಲೈಫ್ ಹಾಳಾಗ್ತದ. ಅದ್ರ ಕಡೆಯಿಂದ ನಮ್ದು ಅದು ಒಂದು ಡಿಮ್ಯಾಂಡ್ ಇದೆ. ಮತ್ತು ಏನು ಮಿನಿಸ್ಟರ್ ಆದಂಥ ಧರ್ಮೇಂದ್ರ ಪ್ರಸಾದ್ ಅವ್ರಿಗೆ ರಾಜೀನಾಮೆ ಮಾಡಿಕೊಡ್ಬೇಕು. ಮುಂದೆ ಇದೇ ರೀತಿ ಆಗದ ಪ್ಲೇಸ್ ಸರ್ಕಾರದ ಏನು ಮಾರ್ಗದರ್ಶನ ಕೊಟ್ಟು ಯಾವ ರೀತಿ ಇದು ಮಾಡಿದಾರೆ ಅದನ್ನು ಒಂದು ಇದೆ. ಮತ್ತೆ 21 ಮಂದಿ ಇದ್ರ ಲೀಕೇಜ್ ಇದು ಆಗಿದ ಕಡೆಯಿಂದ ಜೀವ ಕೊಟ್ಟಿದ್ದಾರೆ. ಅವ್ರ ಪರಿವಾರನು ಸುಮಾರು 1 ಕೋಟಿ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ನಿಂದ ಕೊಡಬೇಕಂತ ಬೇಡಿಕೆ ಇದೆ. ಅದರ ಕಡೆಯಿಂದ ನಾವು ನಾಳೆ ಇವತ್ತು ಡಿಸ್ಕಸ್ ಮಾಡಿದ್ರೆ ಈಗ ತಾನೇ ಎಲ್ಲ ಡೈರೆಕ್ಟರ್ಸ್ ಎಲ್ಲರೂ ಕಲ್ತಿ ನಮ್ಗೆ ರಾತ್ರಿ ಇದಕ್ಕೆ ಏನ್ ಕಾರಣಭೂತರು ಅಂಕುಶ್ ಗೋಖಲೆ ಇದಕ್ಕೆ ರಾತ್ರಿ ನಮ್ಗೆಲ್ಲರೂ ಜೊತೆಲಿ ಚರ್ಚೆ ಮಾಡಿ ನಮ್ಗೆಲ್ಲರಿಗೂ ಅಂದ್ರೆ ಈ ರೀತಿ ನಾವು ಮಾಡಬೇಕಲ್ಲ ಇತ್ತು ಅಂದ್ರೆ ಎಲ್ಲರೂ ಇದರಲ್ಲಿ ಭಾಗಿಯಾಗಿ ಎಲ್ಲ ಟ್ರಸ್ಟ್ದವ್ರು ಕಲ್ತಿ ಆಯ್ತು ತಾವು ಹೇಳ್ತಾ ಇದ್ರ ಅಂದ್ರೆ ನಾವೆಲ್ಲರೂ ಒಕ್ಕಟ್ಟಾಗಿ ನಾವು ಮಾಡ್ತೇವೆ ಅಂತ ಹೇಳಿ ಅದ್ರ ಕಡೆಯಿಂದ ನಾವು ನಾಳೆ ಸರಿಯಾಗಿ 10 ಗಂಟೆಗೆ ಇದು ರ್ಯಾಲಿಯನ್ನು ಚಾಲನೆ ಮಾಡಿ ಅಂಬೇಡ್ಕರ್ ಸರ್ಕಲ್ ಹತ್ರ ಸುಮಾರು 1-1:30 ಗಂಟೆವರೆಗೆ ಮುಗ್ದು ಹೋಗ್ತದೆ. ಮುಗಿದ ತಕ್ಷಣ ತಹಸೀಲ್ದಾರ್ ಜೊತೆ ಒಂದು ಮೆಮೊರಂಡಮ್ ಕೊಟ್ಟು ನಾವು ಯಾರಾದ್ರೂ ಹುಡುಗರಿಗೆ ಮತ್ತು ದಯಮಾಡಿ ನನ್ನ ವಿನಂತಿ ಇದೆ, ಇದ್ದಂತ ಎಲ್ಲ ಹುಮ್ನಾಬಾದ್ ತಾಲೂಕಿನ ಜನತೆಗೆ ವಿನಂತಿ ಇದೆ, ತಾವು ಎಲ್ಲರೂ ಈ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾವು ಪಾರ್ಟಿಸಿಪೇಟ್ ಆದ್ರಪ್ಪ ಅಂದ್ರ ಹುಡುಗರಿಗೆ ಒಂದು ಮುಂದೆ ಬರಂತ ಹುಡುಗರಿಗೆ ಒಂದು ಶಕ್ತಿ ಕೊಟ್ಟಿದ್ದ ಪ್ಲೇ ಆಗ್ತದ. ತಮ್ಮನ್ನ ವಿನಂತಿ ಮಾಡ್ತೀವಿ ಎಲ್ಲ ಎಜುಕೇಶನ್ ಟ್ರಸ್ಟ್ದವ್ರ ಕಡೆಯಿಂದ ಮತ್ತೆ ಇಲ್ಲಿ ಇದ್ದಂತ ಎಲ್ಲರ ಕಡೆಯಿಂದ ತಮ್ಮ ವಿನಂತಿ ಮಾಡ್ತಾ ಇದ್ದು ದಯಮಾಡ್ತಾವೆ ಎಲ್ಲರೂ ಬರ್ಬೇಕಂತ ನಮ್ದೊಂದು ವಿನಂತಿ ಇದೆ. ಮಾಡ್ತಾ ಇದೆ ಅವ್ರದೊಂದು ಮಾಡ್ತಾ ಇದೆ, ನಮ್ದೊಂದು ಇದು ಮಾಡ್ತಾ ಇದೆ. ಎಲ್ಲ ಶಾಲೆ ಕಾಲೇಜ್ ಮಕ್ಕಳು ಇರ್ತಾರ. ಮತ್ತೆ ಅದ್ರ ಜೊತೆ ನಿಮ್ಗೆ ಹೇಳ್ತಾ ಇದ್ದಿಲ್ಲ ಮಲ್ಲಿಕಾರ್ಜುನ, ಮತ್ತೆ ಯಾರು ಬರ್ಬೇಕಾಗಿತ್ತಪ್ಪ ಅಂದ್ರೆ ಅವ್ರಿಗೆ ನಮ್ಮ ಕಡೆಯಿಂದ ಮೋಸ್ಟ್ ವೆಲ್ಕಮ್ ಇದೆ. ಇದು ಯಾವುದು ಪಕ್ಷಪಾತ ಇಲ್ಲ, ಎಲ್ಲರೂ ಕಲ್ತಿ ಜೊತೆಯಾಗಿ. ಯಾಕಂದ್ರೆ ಇದು ನಮ್ಮ ಹುಡುಗರು ಇರ್ಬೋದು, ನಿಮ್ಮ ಹುಡುಗರು ಇರ್ಬೋದು, ಯಾರ್ದು ಬಿ ಹುಡುಗರು ಜೀವನ ಇದು ಇದೆ. ಇದು ಅದಕ್ಕೆ ನಾವು ಹುಡುಗರ ಕಡೆಯಿಂದ ಇದರಲ್ಲಿ ನಾವೆಲ್ಲರೂ ಒಕ್ಕಟ್ಟಾಗಿ ಮಾಡ್ತಾ ಇದ್ದೇವೆ. ಹೋರಾಟ ಹೆಸರು ಇಕ್ಕಿದೇವಲ್ಲ ಇದರಲ್ಲಿ ಏನಿಕ್ಕಿದೆ? ಹೋರಾಟಕ ತಾಲೂಕಾ ಮಟ್ಟದ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸಂಸ್ಥೆಗಳ ವತಿಯಿಂದ ಒಕ್ಕೂಟ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಶಾಲೆಗಳ ಒಕ್ಕೂಟ ಹುಮ್ನಾಬಾದ್ ಒಂದೇ ವಾತಾವರಣ ಇಲ್ಲ. ಶಾಂತಾಗಿ ಪ್ರೊಟೆಸ್ಟ್ ರ್ಯಾಲಿ ಇದೆ, ಶಾಂತಾಗಿ ಪ್ರೊಟೆಸ್ಟ್. ನಮ್ದು ಯಾವುದು ಇದು ಇಲ್ಲ, ಯಾವುದು ದುಕಾನು ಊರು ಏನು ಬಂದ್ ಮಾಡೋದಿಲ್ಲ. ಹುಡುಗರ ಜೊತೆ ನಾವು ಎಲ್ಲರೂ ಅಧ್ಯಕ್ಷರು ಇರ್ತಾರ, ಎಲ್ಲ ಸದಸ್ಯರು ಇರ್ತಾರ, ಎಲ್ಲ ಪ್ರಿನ್ಸಿಪಾಲ್ ಇರ್ತಾರೆ, ಎಲ್ಲರ ಜೊತೆ ನಾವೇನೀಗ ನಿಮ್ ರೋಡ್ ಮ್ಯಾಪ್ ಕೊಟ್ಟಿದ್ದೇವಲ್ಲ ಇದನ್ನ ತಂದು ಇದು ಮಾಡ್ತಾ ಇದ್ದೇವೆ. ಇದ್ರಾಗ ಯಾವುದು ಪಕ್ಷಪಾತ ಇಲ್ಲ. ಇದೇನು ಹುಡುಗರ ಮ್ಯಾಗ ಏನ್ ಅನ್ಯಾಯ ಆಗ್ತಾ ಇದೆ, ಏನ್ ಸೆಂಟ್ರಲ್ ಗೌರ್ಮೆಂಟ್ ಏನ್ ದಾದಾಗಿರಿ ಮಾಡ್ತಾ ಇದ್ರೆ ಅದ್ರ ವಿರೋಧ ಮಾಡ್ತಾ ಇದ್ದೆ. ಸುಮಾರು 3-4 ಸಾವಿರ ಜನ ವಿದ್ಯಾರ್ಥಿ ಕೂಡಬಹುದು ಅಂತ ನಮ್ಗೆ ನಿರೀಕ್ಷೆ ಇದೆ.
ಅದ್ರಲ್ಲಿ ಏನಾಗಿದೆ ನಿನ್ನ ರಾತ್ರಿ ಇವರು ರಾತ್ರಿ ಆಗಿದೆ. ಈಗ ನಾ ಈಗಾಗಲೇ ಫೋನ್ ಮುಖಾಂತರ ಮಾಣಿಕ್ ನಗರ ಮಾಣಿಕರು ಮಹಾರಾಜರಿಗೆ ಮಾತಾಡಿದ್ದು, ಮತ್ತೆ ನಮ್ಮ ಶ್ರೀಗಳಾದಂತ ಅವ್ರ ಸ್ಕೂಲ್ದು ಜಗದೀಶ್ ಅವ್ರ ಜೊತೆ ಮಾತಾಡಿದ್ವಿ. ಯಾರ್ಯಾರು ಬಂದಿಲ್ಲ ಅವ್ರ ಜೊತೆ ನಾವು ಫೋನ್ ಮುಖಾಂತರ ನವೀನವ್ರಿಗೆ ಮಾತಾಡಿದ್ವು. ಅವ್ರಿಗೆ ನಾವು ಫೋನ್ ಮುಖಾಂತರ ಮಾತಾಡಿ ಚರ್ಚೆ ಮಾಡಿ ಈಗ ನಿಮ್ ಜೊತೆ ಪ್ರೆಸ್ ಆಗಿ ಮತ್ತೊಮ್ಮೆ ಅವ್ರ ಜೊತೆ ಎಲ್ಲರ ಜೊತೆ ಚರ್ಚೆ ಮಾಡಿ, ಯಾಕಂದ್ರೆ ಏನಾಗ್ತದೆ ಟೈಮ್ ಇಲ್ಲ, ಅದಕ್ಕೆ ಸ್ವಲ್ಪ ಜನಗಳು ಬಂದಿಲ್ಲ ಅಂತ ಅವರೆಲ್ಲ ಹೇಳಿದ್ದಾರೆ. ಎಲ್ಲರೂ ನಾವು ನಿಮ್ ಜೊತೆ ಇದ್ದೆವು ಅಂತ ಹೇಳಿದ್ದಾರೆ. ಕಾಲೇಜ್ ಹೈಸ್ಕೂಲ್ ಟು ಕಾಲೇಜ್, ಪ್ರೌಢಶಾಲೆ ಹಿಡ್ಕೊಂಡು ಪದವಿ ಪೂರ್ವ ಕಾಲೇಜ್, ಇವನ್ ಕಾಲೇಜ್ ಡಿಗ್ರಿ ಕಾಲೇಜ್ ಆಗಿರ್ಬೋದು, ಮೆಡಿಕಲ್ ಡೆಂಟಲ್ ಕಾಲೇಜ್ ಆಗಿರ್ಬೋದು, ಫಾರ್ಮಸಿ, ಡಿ ಫಾರ್ಮಸಿ, ಆಯುರ್ವೇದಿಕ್ ಎಲ್ಲ BDS ಎಲ್ಲ ಕಾಲೇಜ್ ಇದರ ಪಾರ್ಟಿಸಿಪೇಟ್ ಆಗ್ಲಿಕ್ಕೆ ನಾವು ವಿನಂತಿ ಮಾಡ್ತಾ ಇದ್ದು. ಎಲ್ಲರೂ ಆಗ್ಬೋದು ಅಂತ ನಮ್ಗೆ ಆಶ್ಚರ್ಯ ನಿರೀಕ್ಷೆ ಇದೆ. ಇದ್ರದ್ದು ನಾವು ಮಾಡ್ತಾ ಇರೋದು ಏನ್ ಪ್ರೊಟೆಸ್ಟ್ ಇದೆ, ಅದು ತಮ್ಮದು ಭಾಗಿದಾರಿ ಸಹಕಾರಿ ಎಷ್ಟು ನೀಡೆಡ್ ಇದೆ. ಅದು ಯಾಕೆ ಎಲ್ಲಕ್ಕ ಹೋಗ್ಬೇಕಾಗಿತ್ತು ತಮ್ಮ ಮುಖಾಂತರ ಹೋಗ್ಬೇಕು. ತಾವು ತಮ್ಮ ಮನೆಗೂ ಹುಡುಗರು ಇದ್ದಾರೆ, ತಮ್ಮಗೂ ಹುಡುಗರು ನಾಳೆ ಎಕ್ಸಾಮ್ ಕೊಡ್ಬೋದು, ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು. ಅದ್ರ ಕಡೆ ತಾವು ಇದ್ರದ್ದು ಜಾಸ್ತಿ ಮೀಡಿಯಾದಲ್ಲಿ ಪೇಪರ್ದಲ್ಲಿ ತಾವು ಇದು ಮಾಡಿಕೊಟ್ರು ಅಂದ್ರೆ ನಮ್ಗೊಂದು ಇದಕ್ಕೆ ತಾವು ಹಾನಿ ಬಲ ಬರ್ತದಂತೆ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಏನಿಲ್ಲ, ಇದು ಹೋರಾಟ, ಇದು ಇವತ್ತಿನ ನಾಳೆ ಹೋರಾಟ ಇದೆ. ನಾಳೆ ಹೋರಾಟಕ್ಕೆ ಮಾತ್ರ ಇದು ಸೀಮಿತ ಇದೆ. ಅದೇ ಇದ್ರ ಬಾಲ್ಯದಾಗ ಏನು ಇದು ಆಗಿಲ್ಲಪ್ಪ, ಮತ್ತೆ ಮುಂದೆ ಬರುವಂತ ಇದ್ರ ಬಾಲ್ಯದಾಗ ಏನು ಬಿ ಇತ್ತಂದ್ರೆ ಮತ್ತೆ ಎಲ್ಲರೂ ಕಲಿತು ನಾವು ಮಾಡ್ಕೊಂಡು ಹೋಗ್ತೇವೆ ಅಂತ ಹೇಳ್ತಾ ಇದ್ದೀವಿ. ಎಲ್ಲಾ ಶಿಕ್ಷಣ ಸಂಸ್ಥೆಗಳ ಒಂದು ಒಕ್ಕೂಟದಿಂದ ದೇಶದಲ್ಲಿ ನಡೀತಕ್ಕಂಥ ನೀಟ್ ಪರೀಕ್ಷೆ ಲೀಕ್ ಆಗಿರುವ ಸಂಬಂಧವಾಗಿ ಅದಕ್ಕೆ ಬೆಂಬಲವಾಗಿ ನಾವು ಇವತ್ತಿನ ಒಂದು ಸಭೆ ಅನ್ನೋದಂದ್ರೆ ಸೇರಿದ್ದೇವೆ. ಎಲ್ಲಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪ್ರಿನ್ಸಿಪಾಲ್ಸ್ಗಳು ಎಲ್ಲರೂ ಕೂಡ ಶಿಕ್ಷಣ ಸಂಸ್ಥೆದವರು ಕುಂತು ಈಗಾಗಲೇ ಅದರ ಸಂಬಂಧವಾಗಿ ಅವರಿಗೆ ಬೆಂಬಲವಾಗಿ ಆ ಮಕ್ಕಳಿಗಾದಂತ ಅನ್ಯಾಯ ವಿರುದ್ಧವಾಗಿ ನಾವು ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದರ ಸಂಬಂಧವಾಗಿ ಈಗಾಗಲೇ ಸುದೀರ್ಘವಾದಂತ ಚರ್ಚೆ ಮಾಡಲಾಗಿದೆ. ಚರ್ಚೆಯ ನಂತರ ಈಗ ನಾಳೆ ಈ ಒಂದು ಚರ್ಚೆ ಮಾಡಿದ ಮೇಲೆ ನಾವೀಗ ನಾಳೆ ನಡೀತಕ್ಕಂಥ ಹೋರಾಟಕ್ಕೆ ಒಂದು ಸಮಿತಿ ರಚಿಸಲಾಗಿದೆ. ಆ ಸಮಿತಿಗೆ ಅಧ್ಯಕ್ಷರಾಗಿ ಭೀಮರಾವ್ ಪಾಟೀಲ್ ಅವರು, ಮತ್ತೆ ನಾನು, ರಮೇಶ್ ಗಾದ ಅವರು, ಟೈಗರ್ ಅವರು, ಭೂರೇ ಸರ್ ಅವರು, ನಮ್ಮ ಹಬೀಬ್ ಸರ್ ಅವರು ಎಲ್ಲರೂ ಕೂಡ ಈ ಸಮಿತಿಯಲ್ಲಿ ಎಲ್ಲರೂ ಅಂತಂದ್ರೆ ಕಾರ್ಯದರ್ಶಿಗಳು, ಖಜಾಂಚಿಗಳು ಟೋಟಲಿ ಆಗಿ ಒಟ್ಟಾರೆ ಆಗಿದೆ. ದೊಡ್ಡದು ಮುಂದಿನ ದಿನಗಳಾಗಿಲ್ಲ, ಮುಂದಿನ ಇದಕ್ಕೆ ಅಧ್ಯಕ್ಷರಾಗಿದ್ದಾರೆ. ಆ ರೂಪರೇಷೆಗಳು, ಆ ಸ್ಟ್ರೈಕ್ಗಳ ಸಂಬಂಧವಾಗಿ ನಾಳೆ ಇಟ್ಕೊಳ್ಳೋದಾಗಿದೆ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ನಿಮಗ ನಮ್ಮ ಕರೆಗೆ ಹೋಗಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತಾ, ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7664744747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.